ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ವಿ ಆರ್ ಆಲ್ ಲಾಸ್ಟ್ ಐಡಿಯಾಸೇ ಇಲ್ಲ ಇವಾಗ ಹೊಸದಾಗಿ. ಟ್ರಾಫಿಕ್ ಕಿರಿಕಿರಿ ಕಡಿಮೆ ಮಾಡೋದಕ್ಕೆ ಏನ್ ಮಾಡಬಹುದು, ಅದಕ್ಕೆ ಪರಿಹಾರ ಏನು? ಇದು ಈಗಿನ ಸಮಸ್ಯೆ ಅಲ್ಲ ಸರ್, ಇದು ಜ್ವಲಂತ ಸಮಸ್ಯೆ ಆಗಿ ಹೋಗಿದೆ ಬೆಂಗಳೂರದ್ದು. ಮತ್ತೆ ಅದ್ರ ಜೊತೆಗೆ ನಾನಾ ಸಮಸ್ಯೆಗಳಿದೆ, ಅದನ್ನ ಕ್ಲಿಯರ್ ಮಾಡೋದ್ರ ಬಗ್ಗೆ ಯೋಚನೆ ಇಲ್ಲ. ಕೋರ್ಟ್ ಹೇಳಿದ್ರು ಕೂಡ ಗುಂಡಿ ಮುಚ್ಚೋ ಕೆಲಸನೇ ಆಗ್ಲಿಲ್ಲ ನಮ್ಮಲ್ಲಿ ಕ್ಲಿಯರ್ ಆಗಿ, ಅಂತದನ್ನೆಲ್ಲ ಬಿಡ್ತಾರೆ. ಬಟ್ ಈಗ ಓಕೆ ಸರಿ, ಒಂದು ಒಳ್ಳೆ ವ್ಯವಸ್ಥೆ ಮಾಡ್ತಿದ್ದೀರಾ ನೀವು, ಟ್ರಾಫಿಕ್ ಕಿರಿಕಿರಿ ಕಡಿಮೆ ಮಾಡೋದಕ್ಕೆ ಮತ್ತೆ ಇಂಥ ವ್ಯವಸ್ಥೆಗಳು ಬೇಕು ಅನ್ನೋದಾದ್ರೂ ಕೂಡ ನೀವು ಏನ್ ಮಾಡಬಹುದು ಪರ್ಯಾಯವಾಗಿ, ಅದನ್ನ ಕೂಡ ಆಲೋಚನೆ ಮಾಡಬೇಕು. ಅದ್ರ ಜೊತೆಗೆ ಸರ್, ನೀವು ರಸ್ತೆಯಲ್ಲಿ ಕಾಲಿಟ್ರೆ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲಿ ರಸ್ತೆ ಆಗದಿದಾರೋ ಎಲ್ಲಿ ಗುಂಡಿ ಬಿದ್ದಿದೆಯೋ ಗೊತ್ತೇ ಇಲ್ಲ. ಅದೇನೋ ಕೇಬಲ್ ಬಹುತೇಕ ಕಡೆ ಗೊತ್ತಾಗ್ತಿಲ್ಲ, ಅಗದು ಬಿಟ್ಟುಬಿಟ್ಟಿದ್ದಾರೆ ರೋಡ್ಗಳನ್ನ. ಇನ್ನು ವ್ಯವಸ್ಥೆನ ಸರಿ ಆಗ್ತಿಲ್ಲ, ಕಾಮಗಾರಿಗಳು ಇನ್ನೂ ಹಂಗೆ ನಡೀತಾ ಇದೆ. ಆಮೆಗತಿ ಅಂತಾರಲ್ಲ ಹಂಗೆ, ಅದು ವರ್ಷಾನುಗಟ್ಲೆ ನಡೀತಾನೆ ಇದೆ. ಇದರಿಂದನೂ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ ಕೆಲವರು ಹೇಳೋದು. ಸೊ ಇದನ್ನ ಯಾವಾಗ ಸರಿ ಮಾಡ್ತೀರಾ, ಅದ್ರ ಬಗ್ಗೆ ಆಲೋಚನೆ ಬೇಕಲ್ಲ ಸರ್? ಹೇಳಿ. ಈಗ ರೀಸೆಂಟ್ ಆಗಿ ಕೃಷ್ಣ ಬೈರೇಗೌಡರು 2,000 ಕೋಟಿ ಅಂತ ಅಲಾಟ್ ಮಾಡಿದ್ರು ರಸ್ತೆಗಳಿಗೆ, ಫುಟ್ಪಾತ್ಗೆ ಅಂತ. ಅದರಲ್ಲಿ ದುಡ್ಡು ಎಲ್ಲಿ ಹೋಗಿದೆ ಆ 2,000 ಕೋಟಿಯಲ್ಲಿ? ಅದು ಯಾರಾದ್ರೂ ಯೋಚನೆ ಮಾಡಿದ್ದಾರೆ? ಯಾರಾದ್ರೂ ನೋಡಿದಾರ? 200 ಕೋಟಿ ಚಿಲ್ಲರೆ MLAಗಳ ಆಫೀಸ್ ರಿನಿವೇಶನ್ಗೆ, ಕಮ್ಯುನಿಟಿ ಹಾಲ್ಸ್ಗೆ, ಮ್ಯಾರೇಜ್ ಹಾಲ್ಸ್ಗೆ 243 ಕ್ರೋಸ್ ಏನೋ ಹೋಗಿದೆ ಅದಕ್ಕೆ, ಔಟ್ ಆಫ್ 2000 ಕ್ರೋಸ್. ಅದು ಅಲ್ಲದೆ ಬ್ರಿಗೇಡ್ ರೋಡ್ ಇಂದ ಹಿಡಿದು ಶೂಲೆ ಪೊಲೀಸ್ ಸ್ಟೇಷನ್, ಇಟ್ಸ್ ಅ ಬ್ಯೂಟಿಫುಲ್ ರೋಡ್. ಫುಟ್ಪಾತ್ಸು ಚೆನ್ನಾಗಿದೆ, ರಸ್ತೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. 2.5 ಕೋಟಿ ಅಲಾಟ್ ಆಗಿದೆ ಆ ರೋಡ್ಗೆ. 2.5 ಕೋಟಿ ಹಾಗಾದ್ರೆ ಎಲ್ಲಿ ಹೋಗ್ತದೆ ಹಣ? ನಮ್ಮ ಮಣಿಪಾಲ್ ಸೆಂಟರ್ ಇಂದ, ಡಿಕಿನ್ಸನ್ ರೋಡ್ ಮಣಿಪಾಲ್ ಸೆಂಟರ್ ಇಂದ ಹಿಡಿದು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಎಲ್ಲ ಬರ್ತದಲ್ಲ ಅಲ್ಲಿವರೆಗೂ 3.5 ಕೋಟಿ ಅಲಾಟ್ ಆಗಿದೆ. ಅಂತಹ ರಸ್ತೆಗಳಿಗೆ ಅಲಾಟ್ ಮಾಡಿ, ಅಂತಹ ಫುಟ್ಪಾತ್ಸ್ ಇರುವ ರಸ್ತೆಗಳಿಗೆ 3.5 ಕೋಟಿ 2.5 ಕೋಟಿಯಲ್ಲಿ ಅಲಾಟ್ ಮಾಡಿದ್ರೆ ಹಾಗಾದ್ರೆ ದುಡ್ಡು ಮಾಡಲಿಕ್ಕೆ ಮಾಡ್ತಾ ಇರೋದಂತ ಆಯ್ತಲ್ಲ. ನಾವು ತೋರಿಸಿದ್ವಿ ಅದರಲ್ಲಿ ಪಾಟ್ ಹೋಲ್ಸ್ ಇರುವ ರಸ್ತೆಗಳಿಗೆ ಜಾಸ್ತಿ ಕಾಸು ಹಾಕಿ ಇದು ಮಾಡೋ, ಅದಕ್ಕೆಲ್ಲ ರಸ್ತೆಗಳಿಗೆ ಕಾಸು ಇಲ್ಲ ಸರಿಯಾಗಿ. ಮತ್ತೆ ಹೇಗೆ ವ್ಯವಸ್ಥೆ ಮುಂದುವರಿಯೋದು? ಹೇಗೆ ತಿಳಿದೇ ಇರೋರ ತರ ಮಾಡ್ತಾ ಇದ್ರೆ ಏನು ಮಾಡ್ಲಿಕ್ಕೆ ಆಗುದು? ಇದಕ್ಕೆ ಖಂಡಿತ ಇದೆ. ಈಗ ನಾವೆಲ್ಲರೂ ಹೇಳ್ತೇವೆ, ಈಗ ವೆಹಿಕಲ್ಗಳು ಯಾಕೆ ಬಂದು, ಟೂ ವೀಲರ್ಸ್ ಯಾಕೆ ನೋಡಿ, 1 ಕೋಟಿ 40 ಲಕ್ಷ ವಾಹನಗಳಲ್ಲಿ ಇಲ್ಲಿ ರಿಜಿಸ್ಟರ್ ಇರುವಂಥ ವಾಹನಗಳು, ಫ್ಲೋಟಿಂಗ್ ವಾಹನಗಳು ಬೇರೆ. ಮತ್ತೆ ಹೊರಗಡೆ ಕ್ಯಾಪಿಟಲ್ ಪ್ಲೇಸ್ಗೆ ಕೆಲಸ ಮಾಡ್ಕೊಳ್ಳಿಕ್ಕೆ ವಿಧಾನಸೌಧ ಅದು ಇದು ಇರೋದ್ರಿಂದ, ಸರ್ಕಾರ ಇಲ್ಲೇ ಇರೋದ್ರಿಂದ ದಿನಕ್ಕೆ 15 ಲಕ್ಷ ವಾಹನ ಹೊರಗಿಂದ ಬರ್ತವೆ. ಅಷ್ಟೊಂದು ವಾಹನಗಳಿಗೆ ಬರ್ತವೆ. ಇಲ್ಲಿ ಯುದ್ಧ ವಾಹನಗಳನ್ನು ಕಡಿಮೆ ಮಾಡಲಿಕ್ಕೆ ಯಾರೂ ಇಲ್ಲಿವರೆಗೂ ಯೋಚನೆ ಮಾಡಿಲ್ಲ. ನಾವೆಲ್ಲರೂ ಹೇಳಿದ ಹಾಗೆ ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆಯನ್ನು, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಯಾವ ಸರ್ಕಾರನೂ ಗಮನದಲ್ಲಿ ಇಟ್ಕೊಂಡಿಲ್ಲ. ಅದನ್ನು ಮಾಡಿದ್ರೆ ಯಾರು ಕಾರ್ ತೊಗೊಂಡು ಹೇಳ್ತಾರೆ, ಯಾರಿಗೂ ಟೆನ್ಷನ್ ಬೇಕಾಗಿಲ್ಲ. ಈ ಕಾರ್ನಲ್ಲಿ ಹೊಡೆಯೋದು ಗಿಡೋದು ನೋಡಿ ಎಷ್ಟು ಗಲಾಟೆ ಆಗ್ತದೆ. ಬಂದು ಟಚ್ ಮಾಡ್ತಾನೆ, ಇವ ಬಂದು ಟಚ್, ಬಂಪರ್ ಟು ಬಂಪರ್ ಟ್ರಾಫಿಕ್ಕು. ಅಲ್ಲಿ ಪಾರ್ಕಿಂಗ್ ಹೋದ್ರೆ ಪಾರ್ಕಿಂಗ್ ಜಾಗ ಸಿಗೋದಿಲ್ಲ, ಮುಂದೆ ಹೋಗಿ ಅಲ್ಲಿ ಎಲ್ಲೋ ಪಾರ್ಕ್ ಮಾಡಿರ್ತಾನೆ, ಡ್ರೈವರು ಇರೋದಿಲ್ಲ. ನಾವು ಸ್ವತಃ ಗಾಡಿ ಓಡಿಸೋರಿಗೆ ಅಲ್ಲಿಂದ ಬರಬೇಕು, 1 ಕಿಲೋಮೀಟರಿಂದ ನಡ್ಕೊತ ಬರಬೇಕು. ಇಷ್ಟೆಲ್ಲ ಸಮಸ್ಯೆಗಳಿರ್ತವೆ. ಒಂದು ಅಂಗಡಿ ಶಾಪ್ ಏನು ತರಕ್ಕೆ ಹೋದರೆ 1 ಕಿಲೋಮೀಟರ್ ದೂರ ಹೋಗಿ ಪಾರ್ಕ್ ಮಾಡಬೇಕು. ಏನೋ ಒಂದು ಚಿಲ್ಲರೆ ವಿಷಯ ತಗೊಳಕ್ ಹೋದ್ರೆ ಇಷ್ಟಿರುವಾಗ ಇದೆಲ್ಲ ಇರಬೇಕಾದ್ರೆ ಯಾಕೆ ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆ ನಮ್ಮ ಸರ್ಕಾರದವ್ರು ನೆಗ್ಲೆಕ್ಟ್ ಮಾಡಿದ್ದಾರೆ? ಯಾರು ಕಾಳಜಿ ಮಾಡಿ ನೋಡಿ. ಪ್ರೈಮ್ ಮಿನಿಸ್ಟರ್ ಇದನ್ನ 17,000 ಕೋಟಿ ಅನೌನ್ಸ್ ಮಾಡಿದ್ರು. ಸಬ್ರಮನ್ ರೈಲ್ವೆ 17,000 ಕೋಟಿ ಅನೌನ್ಸ್ ಮಾಡಿ ಎಷ್ಟು ವರ್ಷ ಆಯ್ತು? 6 ವರ್ಷ ಆಯ್ತು. ಏನು ಇಂಪ್ರೂವ್ಮೆಂಟ್ ಇಲ್ಲ, ಏನು ನಡೆದಿಲ್ಲ. ಸುಮ್ಮನೆ ಒಂದು ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಆ ಟ್ರ್ಯಾಕ್ ಮಾಡೋದು ಇಲೆಕ್ಷನ್ ಯಾವಾಗ ಬರ್ತದೆ ಅವಾಗ ಮತ್ತೆ ರಿನ್ಯೂ ಮಾಡೋದು. ನಾನು ನಮ್ಮ ತೇಜಸ್ವಿ ಸೂರ್ಯ ಅವ್ರಿಗೆ ಹೇಳಿದೆ, ಅವರು ಹೋಗಿ ಬೆನ್ನತ್ತವ್ರು, ಪಾಪ ಐ ಶುಡ್ ಅಪ್ರಿಷಿಯೇಟ್ ಈಸ್ ಎಫರ್ಟ್ಸ್. ಅವ್ರಿಗೆ ಹೋಗಿ ಹೇಳಿದೆ, ಏನ್ರಿ ನೀವು, ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ, ಅದು ಮಾಡ್ತಾ ಇದ್ರಿ ನೀವು. ನಮಗೆ ಟ್ರಾಫಿಕ್ ನಾವು ಅನುಭವಿಸಿವೆ, ನಾನು DCP ಆಗಿ ನಾನು ಅದನ್ನು ಕಷ್ಟ ಅನುಭವಿಸಿದ್ದೇನೆ, ಆ್ಯಸ್ ಎ ಕಾಮನ್ ಮ್ಯಾನ್ ಆಗಿ ಅನುಭವಿಸಿದ್ದೇನೆ. ಅದಕ್ಕೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಕಾಂಗ್ರ್ಯಾಚುಲೇಷನ್ ಹೇಳಿದೆ. ಆದರೆ ಇನ್ನೂವರೆಗೂ ಇಂಪ್ಲಿಮೆಂಟ್ ಇಲ್ಲ. ಇದು ಯಾಕೆ ಮಾಡ್ತಾರೆ? ಇಷ್ಟೊಂದು ಅಲ್ಲಿ ಟ್ಯಾಕ್ಸ್ ಹೋಗ್ತದಲ್ರಿ ಸರ್ಕಾರಕ್ಕೆ. ಒಂದು 17,000 ಕೋಟಿ ಕೊಡಕ್ಕೆ ಏನಾಗಿದೆ ಇವರಿಗೆ? ಆ ಗೌರ್ಮೆಂಟ್ ಇಲ್ಲ, ಈ ಗೌರ್ಮೆಂಟ್ ಡಬಲ್ ಇಂಜಿನ್ ಗೌರ್ಮೆಂಟ್, ಆ ಗೌರ್ಮೆಂಟ್ ಯಾವ ಗೌರ್ಮೆಂಟ್ ಜನ ನಮ್ಮವ್ರು ತಾನೆ. ಡಬಲ್ ಇಂಜಿನ್ ಇದಾಗ್ಲೂ ಕೆಲಸ ಆಗಿಲ್ಲ. ನಮ್ಮವ್ರು ತಾನೆ, ಜನರಿಗೆ ತೊಂದರೆ ಆಗ್ತದೆ ಅಂದ್ರೆ ಇಷ್ಟೊಂದು ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಡಿಸ್ಕಷನ್ ಆಗ್ತದೆ ಬೆಂಗಳೂರು ಟ್ರಾಫಿಕ್ ಬಗ್ಗೆ. ಈ ಒಬ್ರು ಅದ್ರ ಬಗ್ಗೆ ಕಾಳಜಿ ಮಾಡೋದಿಲ್ಲ. ಲಕ್ಷಾಂತರ ವಾಹನ ಖರೀದಿ ಮಾಡಿ ರಸ್ತೆಗೆ ಬಂದ್ಮೇಲೆ ಅಲ್ಲಿ ರೋಡ್ ಟ್ಯಾಕ್ಸ್ ಅಂತ ಅಲ್ಲೇ ವಸೂಲಿ ಮಾಡಿರ್ತಾರೆ. ಎಲ್ಲಿ? ಆ ಶೋರೂಮ್ ನಲ್ಲೇ ಟ್ಯಾಕ್ಸ್, ವೆಹಿಕಲ್ ತಗೊಳ್ಳುವಾಗಲೇ ರೋಡ್ ಟ್ಯಾಕ್ಸ್ ಅಂತ ವಸೂಲಿ ಮಾಡಿರ್ತಾರೆ.
ಆ ರಸ್ತೆಗೆ ಬಂದ ಮೇಲೆ ರಸ್ತೆ ಚೆನ್ನಾಗಿರ್ಬೇಕು ತಾನೆ. ರೋಡ್ ಟ್ಯಾಕ್ಸ್ ಅಂತ ವಸೂಲಿ ಮಾಡಿದ್ದೇನಕ್ಕೆ ಇವರು ರಸ್ತೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು, ಅದು ಬೇಡಿ. ಅದಾದ್ಮೇಲೆ ಹೈವೇ ಬರುತ್ತೆ, ನೆಕ್ಸ್ಟ್ ಹೈವೇ ಬಂದ ಮೇಲೆ ಟೋಲ್ ಅಂತ ಮಾಡಿದ್ದಾರೆ. ಈಗ ಹೈವೇ ಟೋಲ್ ಅಂತ ಮಾಡಿದ್ದಾರೆ, ಅಲ್ಲೂ ಟ್ಯಾಕ್ಸ್ ಬರುತ್ತೆ. ಎಲ್ಲ ರೀತಿಯಲ್ಲೂ ಸರ್ಕಾರಕ್ಕೆ ಟ್ಯಾಕ್ಸ್ ಬರೋದಕ್ಕೆ ವ್ಯವಸ್ಥೆ ಮಾಡಿದ್ಮೇಲೆ ಹಳ್ಳ ಗುಂಡಿಗಳನ್ನು ಮುಟ್ಟಬೇಕು. ಒಂದಷ್ಟು ಜನ ಉದ್ಯೋಗ ಸೃಷ್ಟಿ ಮಾಡಲಿ. ಉದ್ಯೋಗ ಸೃಷ್ಟಿ ಮಾಡಿದ್ರೆ ಇವ್ರಿಗೇನು ತಪ್ಪಲ್ಲ, ಯಾರು ಓಟ್ ಹಾಕ್ತಾರೆ ಯಾರು ಬೈಕೊಳ್ಳಲ್ಲ. ಇವ್ರಿಗೆ ಓಟ್ ಹಾಕಿದ್ದಕ್ಕೆ ಇವರು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅಂತ ಯಾರು ಬೈಕೊಳ್ಳಲ್ಲ, ಇನ್ನು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅಂತ. ಇದ್ರ ಬಗ್ಗೆ ರಸ್ತೆ ಹೈವೇಗಳ ಬಗ್ಗೆ, ರಸ್ತೆ ಹೈವೇನೂ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದಾವೆ. ಆದರೆ ಇಲ್ಲಿ ಲೋಕಲ್ ಸಿಟಿ ವ್ಯಾಪ್ತಿಯಲ್ಲಂತೂ ಹಳ್ಳ ಗುಂಡಿಗಳಿದೆ, ಎಷ್ಟೋ ಕಡೆ ಮೋರಿ ಓಪನ್ ಆಗಿದೆ, ಗಾಡಿ ಓಡ್ತಾ ಇರ್ತಾರೆ, ಮಳೆ ಬಂದ ಗುಂಡಿ ಒಳಗೆ ಬಿದ್ದೋಯ್ತಾರೆ. ಸಬರ್ಬನ್ ರೈಲು ಬಗ್ಗೆ ಹೇಳಿದೆ ನಾನು. ಬಾಂಬೆಯಲ್ಲಿ ನೋಡಿ, ಅಲ್ಲಿ ಎಲೆಕ್ಟ್ರಾನಿಕ್ ಟ್ರೈನ್ ಇದೆ, ಎಷ್ಟು ಫಾಸ್ಟ್, ಎವ್ರಿ 5 minutes ಎವ್ರಿ 2 minutes ಎವ್ರಿ 2 minutes ಒಂದು ಟ್ರೈನ್ ಸಿಗ್ತದೆ. ಹೀಗಾಗಿ ಅಲ್ಲಿ ಟ್ರಾಫಿಕ್ ಹೇಳಿ. ನಮ್ಮಲ್ಲಿ ಮೊದಲು ಬಾಂಬೆ ಅಂತಿದ್ವಿ ನಾವು, ಅದು ಬಾಂಬೆ ಈಗ 5ನೇ ನಂಬರ್ ಬಂದಿದೆ ಟ್ರಾಫಿಕ್ ನಲ್ಲಿ, ಅಷ್ಟು ಕಡಿಮೆ ಆಗಿದೆ. ಬಿಕಾಸ್ ಆಫ್ ಕನೆಕ್ಟಿವಿಟಿ ಇದ್ರೆ ಕಡಿಮೆ ಆಗಿ ಯಾರು ಎಲ್ಲರೂ ಯೂಸ್ ಮಾಡ್ತಾರೆ, ಚೆನ್ನಾಗಿ ಅವೈಲೇಬಲ್ ಇದ್ರೆ, ಈಜಿ ಇದ್ರೆ ಎಲ್ಲರೂ ಅವೈಲೇಬಲ್ ಮಾಡ್ತಾರೆ. ಯಾರು ಅದನ್ನ ಡಿನೈ ಮಾಡೋದಿಲ್ಲ, ಯಾರು ಕಾರ್ ತಗೊಂಡು ಹೋಗ್ಬೇಕಂತ ಶೋಕಿಗೆ ಹೋಗೋದಿಲ್ಲ. ಅನಿವಾರ್ಯ ಇದ್ದದಕ್ಕೆ ಅವು ಕಾರ್ ತಗೊಂಡು ಕಷ್ಟಪಟ್ಟು ಹೋಗ್ತವೆ. ಅದಕ್ಕೆ ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆಯನ್ನ ಸರ್ಕಾರದವರು ಪ್ರಥಮ ಆದ್ಯತೆ ಕೊಡಬೇಕು ಅದಕ್ಕೆ. ಈಗ ನೋಡಿ, ಬಸ್ ಹೋಗ್ಬೇಕಾದ್ರೂ ಸಪ್ರೇಟ್ ಒಂದು ಲೇನ್ ಮಾಡಿದ್ರು, ಅದು ಎಲ್ಲಿ ವೈಡ್ ಇದೆ ಅಲ್ಲಿ ಸಕ್ಸಸ್ ಆಯ್ತು, ಉಳಿದ ಕಡೆ ಆಗಲಿಲ್ಲ. ಈಗ ಆದ್ರೂ ಸದ ಈಗೇನು BBMP ಅವರು ಇದ್ದಾರೆ, ನಾನು ಅವ್ರಿಗೊಂದು ಸಜೆಸ್ಟ್ ಮಾಡ್ತೇನೆ, BBMP ಅವರು ಎಲ್ಲಿ ರೋಡ್ ವೈಡನ್ ಇದೆ ಅಲ್ಲಿ ಪಾರ್ಕಿಂಗ್ ಅಲೌ ಮಾಡಿ, ಎಲ್ಲಿ ಓಡಾನೆ. ಮತ್ತೆ ಎಲ್ಲಿ ಟ್ರಾಫಿಕ್ ಇರುವುದಿಲ್ಲ, ಈಗ ಸಬ್ ವೇ ರೋಡ್ ಇರ್ತವೆ, ಗಲ್ಲಿಯಲ್ಲಿ ರೋಡ್ ಇರ್ತವೆ, ಅಲ್ಲಿ ಅಲೌ ಮಾಡಿ. ಅಲ್ಲಿ ಟ್ರಾಫಿಕ್ ಏನು ಒಂದ್ ಸೈಡ್ ನಿಂತ್ಕೊಳ್ಳಿ, ಒಂದ್ ಸೈಡ್ ಬಗ್ಗೆ ಎರಡು ಕಡೆ ನಿಲ್ಲಿಸ್ತಾರೆ. ಇದು ಅದೊಂದು ಜನರು ಕಾಮನ್ ಸೆನ್ಸ್ ಇಲ್ಲ. ಈ ಕಡೆನೋ ಆ ಕಡೆನೋ ಎರಡು ಕಡೆ ಪಾರ್ಕಿಂಗ್ ಮಾಡಿದ್ರೆ ಜನ ಹೋಗೋದು ಹೇಗೆ? ಒಂದ್ ಸೈಡ್ ಪಾರ್ಕ್ ಮಾಡಲಿ, ಇರಿ ಗೌಡ್ರೆ, ಒಂದ್ ಸೈಡ್ ಪಾರ್ಕ್ ಮಾಡಲಿ. ಒಂದ್ ಸೈಡ್ ಪಾರ್ಕ್ ಮಾಡಿದ್ರೆ ಅದು ಜನರಿಗೆ ಈಸಿಯಾಗಿ ಟ್ರಾಫಿಕ್ ಇದು ಆಗ್ತದೆ. ಎರಡು ಕಡೆ ನಿಲ್ಲಿಸಿ ರಸ್ತೆ ಹೋಗೋರು ಏನ್ ಮಾಡ್ಬೇಕು? ಅವರು ಗಲಾಟೆ ಮಾಡ್ತಾರೆ, ಏನ್ರಿ ಇದು ಎರಡು ಕಡೆ ಪಾರ್ಕಿಂಗ್, ನಮ್ಗೆ ಹೋಲಿಕೆ ಆಗೋದಲ್ಲ. ಈಗ ನಾವು ಅದಕ್ಕೆ ಜನರಿಗೆ ಹೇಳೋದು, ಜನರಿಗೆ ಕಾಮನ್ ಸೆನ್ಸ್ ಸ್ವಲ್ಪ ಯೂಸ್ ಮಾಡಿ ಅದು ನ್ಯಾರೋ ರೋಡ್ ಇದ್ರೆ ಒಂದ್ ಸೈಡ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿ, ಅಲ್ಲೇ ಪಾರ್ಕಿಂಗ್ ಯಾರು ಬೇಡ ಅನ್ನೋದಿಲ್ಲ. ಅದಕ್ಕೆ ಗೌರ್ಮೆಂಟ್ ಅಲೋ ಮಾಡಬೇಕು. ಈಗ ನೀವು ಹೇಳಿದ್ರೆ 30-40 ಕೆಲವೊಂದು ಮನೆಗಳಲ್ಲಿ ಹಳೆ ಮನೆಗಳಿದ್ರೆ ಅವ್ರು ಬೇಸ್ಮೆಂಟ್ ಇರೋದಿಲ್ಲ, ಅವ್ರಿಗೆ ಅಂತ ಅಲೋ ಮಾಡ್ಬೇಕು. ಅವ್ರಿಗೆ ಅವಾಗ ಅದು ಸಿಸ್ಟಮ್ ಇರಲಿಲ್ಲ. ಈಗ ನೀವು ಹೊಸ ರೂಲ್ ಮಾಡಿದ್ರೆ ಅವ್ರೇನ್ ಮಾಡ್ಬೇಕು? ಅದನ್ನ ಮನೆ ಡಿಮಾಲಿಷ್ ಮಾಡಿ ಪಾರ್ಕಿಂಗ್ ಮತ್ತೆ ಕಟ್ಬೇಕಾ?